ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ಅಂತಿಮ ಹಂತದ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ದಕ್ಷಿಣ ಆಫ್ರಿಕಾ ಗೆಲುವಿಗೆ ಇನ್ನು ಕೇವಲ 69 ರನ್ ಅಗತ್ಯವಿದೆ. ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾ ಸೋಲಿನ ಭೀತಿಗೆ ಸಿಲುಕಿದೆ. ಇನ್ನು 2 ದಿನದ ಆಟ ಬಾಕಿ ಇದೆ. 3ನೇ ದಿನದಾಟದ ಅಂತ್ಯಕ್ಕೆ ಹರಿರ ಪಡೆ 2 ವಿಕೆಟ್ಗೆ 213 ರನ್ ಗಳಿಸಿದೆ. ಶತಕ ಬಾರಿಸಿದ ಐಡೆನ್ ಮಾರ್ಕರಮ್ ಮತ್ತು ಅರ್ಧಶತಕ ಬಾರಿಸಿದ ಟೆಂಬಾ ಬಹುಮಾ 4ನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಗುರುವಾರ 8 ವಿಕೆಟ್ಗೆ 144 ರನ್ ಗಳಿಸಿ 218 ರನ್ ಮುನ್ನಡೆ ಕಾಯ್ದುಕೊಂಡಿದ್ದ ಆಸ್ಟ್ರೇಲಿಯಾ ಶುಕ್ರವಾರ 207 ರನ್ಗೆ ಆಲ್ಔಟ್ ಆಯಿತು. ಗೆಲುವಿಗೆ 282 ರನ್ ಗುರಿ ಪಡೆದ ದಕ್ಷಿಣ ಆಫ್ರಿಕಾ ತಂಡ ಆರಂಭಿಕ ಆಘಾತದ ಹೊರತಾಗಿಯೂ ನಾಯಕ ಟೆಂಬು ಬಹುಮಾ ಮತ್ತು ಮಾರ್ಕರಮ್ ನಡೆಸಿದ ಅಮೋಘ ಜತೆಯಾಟದ ನೆರವಿನಿಂದ ಚೇತರಿಸಿಕೊಂಡು ಚೊಚ್ಚಲ ವಿಶ್ವಕಪ್ ಟ್ರೋಫಿಯೊಂದನ್ನು ಮುಡಿಗೇರಿಸಿಕೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. ಆಸೀಸ್ ದಾಳಿಯ ದಿಟ್ಟವಾಗಿ ಎದುರಿಸಿ ಬಹುಮಾ ಮತ್ತು ಮಾರ್ಕರಮ್ 143 ರನ್ಗಳ ಅಜೇಯ ಶತಕದ ಜತೆಯಾಟವಾಡಿದ್ರು. ಆರಂಭಿಕರಾದ ರಿಯಾಲ್ ರಿಕಾರ್ಟನ್ ಬಹುಬೇಗನೆ ಪೆವಿಲಿಯನ್ ಸೇರಿದ್ರು. ವಿಯಾನ್ ಮೊಲ್ಡರ್ 50 ಎಸೆತಗಳಿಂದ 27 ರನ್ ಗಳಿಸಿ ತಂಡಕ್ಕೆ ನೆರವಾದ್ರು.